ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ವಾರ್ತೆ 24x7 ನ್ಯೂಸ್ ಚಾನಲ್ಗೆ ನಮಸ್ಕಾರ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ 3-4 ತಿಂಗಳ ಹಿಂದೆ ಏನು ಮಾಡಿದ್ರು ಅಂದರೆ, ಈ ಜಲ್ಲಿ ಹಾಕಿ 3-4 ತಿಂಗಳಾದರೂ ಈ ಕಾರ್ಯ ನಾವು ನಿರ್ವಹಿಸಿರಲಿಲ್ಲ. ನೋಡ್ತಾ ಹೋದ್ವಿ ಹಿಂಗೆ ಪ್ರತಿಯೊಂದು ಚಾನಲ್ಗೂ ನಾವು ತಲುಪಿಸಿದ್ವಿ. MLA MP ಗಳಿಗೆ ನಾವು ಅರ್ಜಿ ಹಾಕಿ ಮತ್ತು ನ್ಯೂಸ್ ಚಾನಲ್ ಕಡೆಯಿಂದ ಮತ್ತು ಪತ್ರಿಕಾಗೋಷ್ಠಿಗಳಿಂದ ಯಾವುದೇ ರೀತಿಯ ಕ್ರಮ ಸರಿಯಾಗಿ ತೆಗೆದುಕೊಳ್ಳಿರಲಿಲ್ಲ. ಆದರೆ ಆಗಾಗ್ಗೆ ಬಂದು ಎಲ್ಲ ನ್ಯೂಸ್ ಚಾನಲ್ ತಲುಪಿದ ನಂತರ ಮತ್ತೆ ಬಂದು ಟಾರ್ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಲ್ಲ. ಏಕೆಂದರೆ ನೋಡಿ ನೀವೇನು ಏನು ಮಾಡಿದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ ನೀವೇನು ಏನಾಗಿದೆ ಅಂತ. ಈ ರೋಡ್ ಎಷ್ಟು ಅಗಲ ಇರೋದನ್ನ ಎಷ್ಟು ಕಮ್ಮಿ ಮಾಡಿದ್ದಾರೆ ನೋಡಿದ್ರೆ. ಜಲ್ಲಿ ಎಲ್ಲ ಕಿತ್ತೋಗ್ತಾ ಇದೆ, ಎಲ್ಲ ಡಾಂಬರೀಕರಣ ಏನಾಗಿದೆ ವ್ಯವಸ್ಥೆ ಅಂತ. ಇದೇ ಮಳೆಗಾಲ ಬಂತು ಅಂದರೆ ಇವ್ರು ಹಾಕಿರೋ ಡಾಂಬರೀಕರಣ ಎಲ್ಲ ಕಿತ್ತೋಗುತ್ತೆ. ನೋಡಿ ಯಾವ ಥರ ಇರೋ ಟಾರ್ನೇ ಕಿತ್ತಾಕ್ಬಿಟ್ಟು ಮತ್ತೆ ಅರ್ಧಂಬರ್ಧ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಟಾರ್ ವ್ಯವಸ್ಥೆ ಹಾಕಿಲ್ಲ. ಮೇಲೆ ಇದು ಹಾಕಿಲ್ಲ ಅಂದರೆ, ಟಾರ್ ವ್ಯವಸ್ಥೆ ಸರಿಯಾಗಿ ಹಾಕಿಲ್ಲ ಅಂದರೆ ಮತ್ತೆ ಇದು ಕಿತ್ತೋಗುತ್ತೆ. ಮತ್ತು ಏನಕ್ಕೆ ಕೆಲಸ ಮಾಡಬೇಕು? ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಮಾಡಿಲ್ಲ. 90% ಆಗಿದೆ, ಇನ್ನು 10% ಆಗಿಲ್ಲ. ನೋಡ್ತಾ ಇರ್ರಿ ನೀವೇನು ಯಾವ ರೀತಿ ಮಾಡಿದ್ದಾರೆ ಅಂತ. ಇದರ ಮೇಲೆ ಟಾರ್ ಹಾಕ್ಲೇಬೇಕು, ಇಲ್ಲ ಅಂದರೆ ಮತ್ತೆ ಕಿತ್ತೋಗುತ್ತೆ. ನೋಡಿ ಅಗಲನೂ ಇಲ್ಲ, ಇರೋದ್ರಲ್ಲಿ ಸ್ವಲ್ಪ ಆದ್ರೂ ಕಮ್ಮಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಅಗಲ ಮಾಡಿ. ನೋಡ್ತಾ ಇದ್ದೀರಾ ವೀಕ್ಷಕರೇ, ನಾನೇನು ಮಾತಾಡ್ತಾ ಇದ್ದೀನಿ ಅಂತ. ಇರೋ ರೋಡ್ನ ಇನ್ನೂ ಕಡಿಮೆ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಮೊದಲಿರೋ ರೋಡ್ಗಿಂತ ಇನ್ನೂ ಕಡಿಮೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ಅಗಲ ಮಾಡಿದರೆ ಇನ್ನು ರೋಡ್ ಡಬಲ್ ರೋಡ್ ಎಷ್ಟು ಚೆನ್ನಾಗಿ ಕಾಣೋದು. 2 ಬಸ್ಸು 2 ವೆಹಿಕಲ್ ಬರೋ ಥರ ಇದ್ವು. ಇರೋ ಟಾರ್ ಇದ್ರ ಮೇಲೆ ಸರಿಯಾದ ಡಾಂಬರೀಕರಣ ಮಾಡಿಲ್ಲ. ಅದರ ಮೇಲೆ ಟಾರ್ ಹಾಕಿದರೆ ಇನ್ನೂ ಸ್ವಲ್ಪ ದಿನ ಬಾಳಿಕೆ ಬರ್ತಾ ಇತ್ತು. ಏನಂದರೆ ನೋಡಿ ನಿಮ್ಮ ನೋಡ ಯಾವ ಥರ ಮಾಡಿದ್ದಾರೆ ನೋಡಿ. ಸರಿಯಾದ ರೀತಿಯಲ್ಲಿ ಟಾರ್ ಹಾಕಿಲ್ಲ. ಈ ಥರ ಹಾಕಿದರೆ ಏನಾಗುತ್ತೆ ಅಂದರೆ, ಮಳೆಗಾಲ ಬಂದು ವೆಹಿಕಲ್ಸ್ ಓಡಾಡಿ ಏನಾಗುತ್ತೆ ಗೊತ್ತಾ, ಎಲ್ಲ ಕುಸಿದು ಅಲ್ಲಲ್ಲಿ ಗುಂಡಿಗಳು ಬಿದ್ದು ಮತ್ತು ಡಾಂಬರೀಕರಣ ಅದು ಹದಗೆಟ್ಟೋಗುತ್ತೆ. ಮತ್ತು ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ತಮ್ಮಲ್ಲಿ ಕಾಂಟ್ರಾಕ್ಟರ್ಗೆ PWO ಕಡೆಯಿಂದ ಮಾತಾಡಿ ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. MLA MP PWO ಕಡೆ ಯಾರ ಹತ್ರ ಮಾತಾಡ್ತಿರೋ ನಮಗೆ ಗೊತ್ತಿಲ್ಲ. ಆದರೂ ಇದು ಪೂರ್ತಿ ಮಾಡಬೇಕು, ಕಂಪ್ಲೀಟ್ ಮಾಡಬೇಕಂಗೆ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಮುಂದೆ ನೋಡೋಣ ಯಾವ ಥರ ಕಿತ್ತೋಗಿದೆ, ಯಾವ ಥರ ಜಲ್ಲಿ ಏನಾಗಿದೆ ಅಂತ ನೋಡೋಣ. ಮುಂದೆ ಅಲ್ಲೆಲ್ಲಿ ಏನೇನು ಕಿತ್ತಾಕಿದ್ದಾರೆ, ಏನೇನು ಕಿತ್ತೋಗಿದೆ, ಯಾವ ಥರ ಡಾಂಬರೀಕರಣ ಮಾಡಿದ್ದಾರೆ, ಯಾವ ಥರ ಟಾರ್ ಹಾಕಿದ್ದಾರೆ ಅಂತ ಮುಂದೆ ತೋರಿಸ್ತೀನಿ, ಬರ್ರಿ. ವೀಕ್ಷಕರೇ, ಹೀಗಾಗಿದೆ ನೋಡಿ, ಈ ಥರ ಆಗಿದೆ. ಮತ್ತೆ ಈ ಕಡೆ ನೋಡಿ, ಮತ್ತೆ ಅದಾಗಿ ಮತ್ತೆ ಈ ಥರ ಆಗುತ್ತೆ. ಈ ಥರ ಆಗಕ್ಕೆ ನಾವು ಬಿಡಬಾರ್ದು. ಏಕೆಂದರೆ ಕಾಂಟ್ರಾಕ್ಟ್ ಯಾವ ಥರ ನೋಡ್ತಾ ಇದ್ರು ನೋಡಿ, ಯಾವ ಥರ ಆಗಿದೆ ಅಂತ. ಮತ್ತೆ ಈಗ ಆಗಕ್ಕೆ ಬಿಡಬೇಡಿ ಸರ್, ಪ್ಲೀಸ್. ದಯವಿಟ್ಟು ಇದ್ರ ಮೇಲೆ ಟಾರ್ ಹಾಕ್ಬೇಕು ಸರ್. ಟಾರ್ ಹಾಕಿ ಕ್ಲೀನಾಗೆ ಇನ್ನೂ ಸ್ವಲ್ಪ ದಿನ ಬಾಳಿಕೆ ಬರಬೇಕು ಸರ್. ದಯವಿಟ್ಟು ಇದನ್ನು ನೀವು ಗಮನಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ ಸರ್, ನೀವೇ ಇಲ್ಲಿ ನೋಡಿ. ಮತ್ತೆ ಮುಂದೆ ತೋರಿಸ್ತೀನಿ ಸರ್. ಮುಂದೆ ಹೀಗೆ ಇಲ್ಲಿ ಮಧ್ಯೆ ಏನಾಗಿದೆ ಸೆಂಟ್ರಲ್ಲಿ, ಹೀಗೆ ನೋಡಿ. ಓದ್ತಾ ಮತ್ತೆ ಮುಂದೆ ತೋರಿಸ್ತೀನಿ. ಮುಂದೆ ಗಮನಿಸಿ ಸರ್. ದಯವಿಟ್ಟು ಗಮನಿಸಿ. ಮತ್ತೆ ಇಲ್ಲಿ ಎಲ್ಲೆಲ್ಲಿ ಮಧ್ಯೆ ಕಿತ್ತೋಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮುಂದೆ ತೋರಿಸ್ತೀನಿ, ಇನ್ನು ಎಂಡಿಂಗಲ್ಲಿ ಇನ್ನು ಕೊನೆಗೆ ಏನೇನಾಗಿದೆ ಅಂತ ಮತ್ತೆ ತೋರಿಸ್ತೀನಿ. ಗಮನಿಸ್ತಾ ಇರಿ ವೀಕ್ಷಕರೇ. ನೋಡಿ ನೀವೇನು ಕಾಂಟ್ರಾಕ್ಟ್ ಸಾಹೇಬ್ರೆ ನೋಡಿ ಏನಾಗಿದೆ ಅಂತ. ಹೀಗೆ ನೋಡಿಸ್ತಾ ಹೋದರೆ ನೀವೇನು ಮಾಡಿದ್ದೀರ ಅಲ್ಲಿವರೆಗೂ ನೋಡಿಸ್ತಾ ಹೋದರೆ ಅಲ್ಲಲ್ಲೆಲ್ಲ ಕಿತ್ತೋಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮಾಡಿ ಸರ್, ಪ್ಲೀಸ್. ಲಾಸ್ಟಲ್ಲಿ ಟಾರ್ ಕ್ಲೀನಾಗಿ ಹಾಕಿ ಇದನ್ನು ಮುಚ್ಚಿ ಸರ್.
ಮತ್ತೆ ಈ ಗುಂಡಿಗಳು ಬಿದ್ದ ಮೇಲೆ ಮಣ್ಣಾಕಿ ಮುಚ್ಚೋದು, ಗುಂಡಿಗಳಲ್ಲಿ ಮುಚ್ಚೋದು, ಎಲ್ಲ ಟ್ಯಾಪೆಗಳು ಹಾಕೋ ಕೆಲಸ ಮಾಡಬೇಡಿ ಸರ್ ಪ್ಲೀಸ್. ಇದು ಏನು ಕೆಲಸ ಮಾಡ್ತೀರೋ ಇದೇ ಟೈಮಲ್ಲಿ ಇದ್ರ ಮೇಲೆ ಟಾರ್ ಹಾಕಿ ಇದನ್ನು ಕ್ಲೀನಾಗಿ ಫಿನಿಶಿಂಗ್ ಮಾಡಿ ಸರ್. ನೋಡಿ, ನೋಡ್ತಾ ಇರಿ ಏನಾಗಿದೆ ಅಂತ ನೀವೇ ನೋಡಿ ಸರ್. ನೋಡಿ, ಕಲ್ಲುಗಳು ಮೇಲಕ್ಕೆ ಇದ್ದಿದ್ದಾವೆ, ಅದ್ರ ಮೇಲೆ ಟಾರ್ ಹಾಕಿದ್ರೆ ಭದ್ರವಾಗಿ 10 ವರ್ಷ ಗ್ಯಾರಂಟಿ ಬರುತ್ತೆ ಸರ್. ಮತ್ತು ಇದು 3 ತಿಂಗಳಿಗೊಂದ್ಸರಿ ಕಿತ್ತೋಗೋ ಥರ ಮಾಡಬೇಡಿ ಸರ್ ಪ್ಲೀಸ್. ದಯವಿಟ್ಟು ಇದನ್ನು ವೀಕ್ಷಿಸಿ ಸರ್. ದಯವಿಟ್ಟು ಸರ್ ಏನು ಮಾಡಿದ್ದೀರಾ ಅದನ್ನು ಕ್ಲೀನಾಗಿ ಬಂದೋಬಸ್ತ್ ಟಾರ್ ಹಾಕಿ ಬಂದೋಬಸ್ತ್ ಮಾಡಿ ಬನ್ನಿ. ಒಂದ್ಸರಿ ನೋಡಿ ನೀವೇ ಒಂದು ಕಡೆಯಿಂದ ನೀವು ಯಾವ ಥರ ಮಾಡಿದ್ದೀರಾ ಅಂತ ದಯವಿಟ್ಟು ಒಂದು ಕಡೆಯಿಂದ ವೀಕ್ಷಿಸಿ, ಮತ್ತು ಯಾವ ಥರ ಟಾರ್ ಹಾಕಿದ್ದೀರಾ ನೋಡಿ ಅದನ್ನು ಪ್ಲೀಸ್ ದಯವಿಟ್ಟು ಸಾರ್ವಜನಿಕೋಸ್ಕರ ನಮಗೋಸ್ಕರ ಎಲ್ಲರೂ ನೆನೆಸ್ಕೊಳ್ಳೋ ಥರ ಫಿನಿಶಿಂಗ್ ಮಾಡಿ ಕ್ಲೀನಾಗಿ ಟಾರ್ ಹಾಕಿ ಸರ್. ದಯವಿಟ್ಟು ನಾವು ಮತ್ತೆ ಕೇಳ್ಕೊಳ್ತಾ ಇದ್ದೀವಿ, ಸರಿಯಾದ ರೀತಿಯಲ್ಲಿ ಟಾರ್ ಹಾಕಿ ಇದನ್ನು ಕ್ಲೀನಾಗಿ ಡಾಂಬರೀಕರಣ ಮಾಡಿ ಸರ್ ಪ್ಲೀಸ್. ದಯವಿಟ್ಟು ಸರ್ ಎಲ್ಲರಿಗೋಸ್ಕರ ನಮಗೋಸ್ಕರ ನಿಮಗೋಸ್ಕರ ಸಾರ್ವಜನಿಕೋಸ್ಕರ ಎಲ್ಲರಿಗೋಸ್ಕರ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಇದನ್ನು ಕರೆಕ್ಟಾಗಿ ಕ್ಲೀನಾಗಿ ಡಾಂಬರೀಕರಣ ಮಾಡಿ. ದಯವಿಟ್ಟು ಸಾರ್ವಜನಿಕರು ಬೈಕೊಳ್ಳೋ ಥರ ಮಾಡ್ಕೋಬೇಡಿ ಸರ್ ಪ್ಲೀಸ್. ದಯವಿಟ್ಟು ಕಾಂಟ್ರಾಕ್ಟ್ ಸಾಹೇಬ್ರೆ ದಯವಿಟ್ಟು ಇದನ್ನು ನೋಡಿ ವೀಕ್ಷಿಸಿ ಮತ್ತೆ ಬನ್ನಿ. ಒಂದ್ಸರಿ ಬಂದು ದಯವಿಟ್ಟು ಒಂದು ಕಡೆಯಿಂದ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಫಿನಿಶಿಂಗ್ ಸರಿಯಾಗಿ ಕೊಟ್ಟಿಲ್ಲ ಸರ್ ಪ್ಲೀಸ್. ದಯವಿಟ್ಟು ಸ್ವಲ್ಪ ಅಗಲ ಮಾಡಬೇಕಾಯ್ತು, ಬೇಡ ಹೋಗಲಿ, ಇದ್ದಿದ್ರಲ್ಲೇ ಕ್ಲೀನಾಗಿ ಅದ್ರ ಮೇಲೆ ಕಾಂಕ್ರೀಟ್ ಇದು ಟಾರಾದರೂ ಹಾಕಿ ಫಿನಿಶಿಂಗ್ ಆದರೂ ಕೊಡಿ ಸರ್ ಪ್ಲೀಸ್. ದಯವಿಟ್ಟು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ದಯವಿಟ್ಟು ಇದನ್ನು ಪರಿಶೀಲಿಸಿ ಮತ್ತೆ ನೋಡಿ ವಿಡಿಯೋನ. ನಮಗೋಸ್ಕರ ಅಲ್ಲ, ನಮ್ಮ ಸಾರ್ವಜನಿಕೋಸ್ಕರ ಎಲ್ಲರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಪ್ಲೀಸ್ ದಯವಿಟ್ಟು ಇದನ್ನು ನೋಡಿ ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮುಗಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣೆ ಅಂದಂಗೆ ಆ ಕಡೆ ಟಾರ್ ಹಾಕಿದರೆ ಈ ಕಡೆ ಟಾರ್ ಹಾಕಿಲ್ಲ. ನೋಡಿ ಈ ಕಡೆ ನೋಡಿ, ಇದು ಗೋಲ್ಡು, ಇದು ಉಮಾ ಗೋಲ್ಡು. ಆದರೆ ಅರ್ಧಂಬರ್ಧ ಕೆಲಸಗಳು ಏನಕ್ಕೆ ಮಾಡ್ತಾರೆ, ಕೆಲಸ ಮಾಡೋದ್ರೆ ಕಂಪ್ಲೀಟಾಗಿ ಮಾಡಿಬಿಟ್ಟು ಸೊ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಆ ಕಡೆ ಈ ಕಡೆ ಬಾರ್ಡ್ರುಗಳನ್ನ ಇದು ಮಾಡ್ತಾರೆ. ಬಾರ್ಡ್ರುಗಳು ಮಾಡಾಗಾದ್ಮೇಲೆ ಫಿನಿಶಿಂಗ್ ಆಗಾದ್ಮೇಲೆ ನೆಮ್ಮದಿಯಿಂದ ಓಡಾಡ್ತಾರೆ. ಈಗ ನೋಡಿ ಕಾರ್ ಹೆಂಗೆ ಆ ಕಡೆ ಒಂದು ನೋಡಿ, ಇಲ್ಲಿ ಆಟೋ ಬರ್ತಾ ಇದೆಯಾ ಅಲ್ಲೇ ಗೊತ್ತಾಗುತ್ತೆ ನೋಡಿ ಮಾರ್ಕು. ಆ ಕಡೆ ಒಂದು ಮಾರ್ಕು, ಈ ಕಡೆ ಒಂದು ಮಾರ್ಕು, ಆ ಥರ ಅರ್ಧಂಬರ್ಧ ನೋಡಿ. ಅಲ್ಲಿ ಕಿತ್ತೋಗಿದೆ ಆಲ್ರೆಡಿ, ಅಲ್ಲಿ ಕಿತ್ತೋಗಿದೆ, ತೋರಿಸ್ತೀನಿ ರೀ ಒಂದು ನಿಮಿಷ. ಅದಕ್ಕೆ ಕೆಲಸ ಮಾಡಿದಾರಾ ನೋಡಿ. ಇಷ್ಟೇ, ಇನ್ನೊಂದು ಸ್ವಲ್ಪ ದಿನ ಮಳೆ ಆದರೂ ಬಿದ್ದು ಜೋರಾಗಿ ಆಯಿತು ಅಂದರೆ ಇಲ್ಲಿ ಕಿತ್ತೋಗಿದೆ. ಅದಾದಮೇಲೆ ಈ ಬಾರ್ಡ್ರುಗಳಿದೆಲ್ಲ ಜಲ್ಲಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪನೇ ಕಿತ್ಕೊಂಡು ಹೋಯ್ತು ಅಂದರೆ ಪಕ್ಕ ಹೊಲ್ಟೋಗುತ್ತೆ. ಇನ್ನು ಮಾಡಿ ಏನು ಪ್ರಯೋಜನ, ಮಾಡೋದು ಮಾಡ್ತೀರಾ ನೆಟ್ಟಿಗೆ ನೋಡಿ. ಜಲ್ಲಿ ಹಾಕಿ ಅದ್ರ ಮೇಲೆ ಟಾರ್ ಹಾಕಿ ಕ್ಲೀನಾಗಿ ಒಂದು ಕಡೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ನಾವೇನು ಜಾಸ್ತಿ ಹೇಳೋದು ಬೇಡ. ಈ ಬಾರ್ಡ್ರ್ ಸ್ವಲ್ಪ ಆದರೂ ಅಗಲ ಮಾಡಿದರೆ, ಆ ಕಡೆ ಈ ಕಡೆ ಸ್ವಲ್ಪ ಅಗಲ ಮಾಡಿದರೆ ಕ್ಲೀನಾಗಿ ಇಡ್ತಾಯಿತ್ತು ನೋಡಿ. ಸ್ವಲ್ಪ ಇನ್ನೂ ಮಿಕ್ಸ್ಕೊಂಡು ಇಷ್ಟು ಅಗಲ ಇದೆ, ಇಷ್ಟು ಅಗಲ ವೇಸ್ಟಾ? ಹಾಂ ನೋಡಿ, ಇಲ್ಲೊಂದು ಸ್ವಲ್ಪ ಅಗಲ, ಇಲ್ಲಿ ಅಗಲ ಹೆಂಗಾದರೂ ಆಗಲಿ. ಇವಾಗ ನೀವು ಮಾಡಿದ್ರೆ ಬಾರ್ಡ್ರುಗಳು ಕ್ಲೀನಾಗಿ ಬಂದೋಬಸ್ತ್ ಮಾಡಿಬಿಟ್ಟು ಅದಾದಮೇಲೆ ಮಾಡಿದರೆ ಕ್ಲೀನಾಗಿ ಇಡ್ತಾಯಿತ್ತು. ಮತ್ತು ಟಾರು ಆ ಕಡೆ ಯಾವ ರೀತಿಯಲ್ಲಿ ಹಾಕಿದ್ರೆ ನೋಡಿ, ಟಾರ್ ಹಾಕಿದ್ರೆ ಇಲ್ಲಿ ಇರೋ ಮಟ್ಟಕ್ಕೆ ಟಾರ್ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲೇ ಇದಕ್ಕೂ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಕಂಪ್ಲೀಟಾಗಿ ಕ್ಲಿಯರಾಗಿ ಮಾಡಿದರೆ ಎಲ್ಲ ರೀತಿಯಲ್ಲಿ ಸರಿ ಹೋಗ್ತಾಯಿತ್ತು. ದಯಮಾಡಿ ಇದೆಲ್ಲ ಸ್ವಲ್ಪ ನೋಡಿಕೊಂಡು ಈ ಟಾರ್ ಹಾಕಿ ಬಂದೋಬಸ್ತ್ ಮಾಡಿ, ಯಾವುದೇ ರೀತಿಯಲ್ಲಿ ಈ ಬಾರ್ಡ್ರುಗಳು ಕಿತ್ತೋಗ್ದಿರೋ ಥರ ರೀತಿಯಲ್ಲಿ ದಯವಿಟ್ಟು ಮಾಡಿ, ಆಯಿತಾ? ಒಂಚೂರು ಬನ್ನಿ ಹಂಗೆ ತೋರಿಸ್ತೀನಿ. ಒಂಚೂರು ಮುಂದೆ ಫಿನಿಶಿಂಗ್ ಮಾಡೋ ಜಾಗದಲ್ಲೇ ಯಾವುದೇ ರೀತಿಯಲ್ಲಿ ಫಿನಿಶ್ ಮಾಡಿಲ್ಲ, ಇನ್ನೂ ಸ್ವಲ್ಪ ಪೆಂಡಿಂಗು ಎಲ್ಲ. ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು 90% ಆಗಿದೆ ಅಂತೇಳಿ ನಾವು ಖುಷಿ ಪಡ್ತಾಯಿದ್ದೀವಿ. ಈ 90% ಆಗಿದೆ ಅಂತೇಳಿ ಅನ್ಕೊಳಕ್ಕೆ ಯಾವುದೇ ರೀತಿಯಲ್ಲಿ ಮನಸ್ಸು ನಿರಾಳ ಅನ್ನಿಸ್ತಾ ಇಲ್ಲ. ಬೇಜಾರು ನೋಡಿ, ಅಲ್ಲಾಯ್ತಾ, ಅಲ್ಲಿ ಕಿತ್ತೋಗಿರೋದಾಯ್ತಾ? ಈ ಬಾರ್ಡ್ರುಗಳು ಇಂದ ತೋರಿಸ್ತೀನಿ ಬನ್ನಿ ನೋಡಿ. ನೋಡಿ ಎಲ್ಲ ಸಾರ್ವಜನಿಕರು ನೋಡ್ಬೇಕು, ಎಲ್ಲರೂ ಸಾರ್ವಜನಿಕರು. ನೀವು ಯಾಕಂದರೆ ಎಚ್ಚೆತ್ಕೊಂಡು ಕೇಳಲಿಲ್ಲ ಅಂದರೆ ಯಾರೂ ಮಾಡಲ್ಲ ಇದು ನೋಡಿ. ಈಗ ಆ ಕಡೆ ಮಾಡಿದ್ದಾರೆ, ಈ ಕಡೆ ಹಿಂಗೆ ಬಿಟ್ಬಿಟ್ಟವ್ರೆ. ಹಾಂ, ಸ್ಟಾರ್ಟಪ್ಪೇ ಆ ಥರ ಆಯಿತು ಅಂದರೆ ನಾವು ಯಾಕಂದರೆ ದೊಡ್ಡಬಳ್ಳಾಪುರದ ಕಡೆಯಿಂದ ಬಂದು ಕೋಡಿ ಹಳ್ಳ ಬರುತ್ತಲ್ಲ, ಅಲ್ಲಿಂದ ಈ ರೀತಿಯಲ್ಲಿ ಇಲ್ಲೇ ಮಾಡಿಲ್ಲ ನೆಟ್ಟಿಗೆ ಅಂದರೆ ಹೋಗ್ತಾ ಪ್ರೆಷರ್ ಆಯ್ತಲ್ಲ, ಪ್ರೆಷರ್ ಆಗಿದ್ದಕ್ಕೆ ಏನೋ ಮಾಡಿಬಿಡ್ಬೇಕು ಅಂತೇಳಿ ಮೇಲ್ಮೇಲೆ ಮಾಡಿಬಿಟ್ಟವ್ರೆ. ಸೊ ಇನ್ನೂ ಮಾಡೋ ಅಂಥ ಕೆಲಸಗಳು ತುಂಬ ಇದೆ. ಸೊ ಫಿನಿಶ್ ಏನಾದರೂ ಮಾಡಿದ್ರೆ ಅಂದರೆ ಇನ್ನೂ ಒಂದು 70-80% ಅಷ್ಟೇ ಆಗಿರೋದು ನನ್ನ ಪ್ರಕಾರ. ಕಂಪ್ಲೀಟಾಗಿ 100% ಮಾಡಬೇಕಂದ್ರೆ ಸೊ ಯಾವುದೇ ರೀತಿಯಲ್ಲಿ ಒಂದು ಮನ್ಸು ಮಾಡಿದ್ರೆ ಅವ್ರು ಹಾಗೆ ಆಗುತ್ತೆ. ಇದನ್ನೆಲ್ಲ ದಯಮಾಡಿ MLA ಸಾಹೇಬರು ಮತ್ತು MP ಸಾಹೇಬರು, PWD ಅವ್ರಿಗೆ ಗಮನ ಕೊಟ್ಟು
ಸ್ಟಾರ್ಟಪ್ ಏನಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನಾಗಿದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಕಡೆ ಟಾರ್ ಆಗಿದೆ, ಇನ್ನೊಂದು ಕಡೆ ಟಾರ್ ಹಾಕಿಲ್ಲ. ಜಲ್ಲಿ ಹಾಸ್ಬಿಟ್ಟವ್ರು, ಉದ್ದ ಹಾಸ್ಬಿಟ್ಟವ್ರೆ, ಬಟ್ ಟಾರ್ ಹಾಕಿಲ್ಲ. ಕೆಲವೊಂದು ಕಡೆ ಬಾರ್ಡ್ರುಗಳಲ್ಲಿ ಆ ಕಡೆ ಈ ಕಡೆ ಅಗಲ ಸ್ವಲ್ಪ ಕಡಿಮೆ ಇದೆ. ಅಗಲ ಕಡಿಮೆ ಇದ್ರೂ ಸೊ ಬಾರ್ಡ್ರುಗಳು ಏನಾಗುತ್ತೆ ಅಂದರೆ ಮಳೆಗಾಲ ಬೇರೆ ಈಗ ಬರ್ತಾ ಬರ್ತಾ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂದರೆ ಕಿತ್ತೋಗ್ತಾ ಹೋಗುತ್ತೆ. ಕಿತ್ತೋಗ್ತಾ ಇದ್ದರೆ ಸೆಂಟ್ರಲ್ ಬಂದು ಜಲ್ಲಿಗಳು ಸ್ವಲ್ಪನೇ ಎದ್ದೊಳ್ತಾ ಇತ್ತು ಅಂದರೆ ಅದರಲ್ಲಿ ನೀರು ಬಿದ್ದು ಗಾಡಿಗಳು ವೆಹಿಕಲ್ ಹೋಗ್ತಾ ಇದ್ರೆ ಗುಂಡಿಗಳು ಬಿದ್ದುಬಿಡ್ತವೆ. ಸೊ ಜನ ಏನಂದರೆ ನಾರ್ಮಲಾಗಿ ಮಾತಾಡೋ ಟೈಮಲ್ಲಿ ಇವಾಗೇನೋ ಆರಾಮಾಗಿ ಓಡಾಡ್ಬಿಡ್ತಾರೆ. ಸ್ವಲ್ಪ ದಿನ ಹೋಗಿ ಗುಂಡಿಗಳು ಬಿದ್ದರೆ ಶಾಪಗಳು ಹಾಕಿದ್ರೆ ಬೈಕ್ ಬಂದಂಗೆ ಬೈಕೊಂತಾರೆ, ನಾರ ಮಾಡ್ದ ಹಂಗೆ ಹಿಂಗೆ ಅಂತ ಬೈಕೊಂತಾರೆ. ಆ ಶಾಪಗಳು ಯಾಕಂದರೆ ಜನಗಳ ಶಾಪ ತಟ್ಟೋದು ಬೇಡ, ನಿಮಗೆ ಒಳ್ಳೇದಾಗಲಿ, ಇನ್ನು ದೇವ್ರು ಒಳ್ಳೇದು ಮಾಡಲಿ. ಆದರೆ ಈ ಟೈಮಲ್ಲಿ ಏನು ಎಚ್ಚೆತ್ಕೋಬೇಕು, ಇದು ಎಚ್ಚೆತ್ಕೊಂಡು ಕೆಲಸ ಕಾರ್ಯ ಕರೆಕ್ಟಾಗಿ ಮುಗಿಸ್ತಾರೆ ಅಂದರೆ ಇನ್ನೊಂದು 100 ವರ್ಷ ನಿಮ್ಮನ್ನು ನೆನೆಸ್ಕೊಂತಾರೆ. ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಲ್ಲಿವರೆಗೂ ನೆನೆಸ್ಕೊಂತಾರೆ. ಆಯಿತಾ? ಮಾಡೋ ಕೆಲಸ ನಟ್ಟಿಗೆ ಮಾಡ್ತೀರಾ, ದಯವಿಟ್ಟು ನೋಡಿಕೊಂಡು ಕ್ಲಿಯರಾಗಿ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇದು ಪಬ್ಲಿಕ್ ವಾರ್ತೆ. ಯಾಕಂದರೆ 3-4 ತಿಂಗಳಿಂದನೂ ಮುಂಚೆನೂ ಸೇಮ್ ಇದೇ ರೀತಿಯಲ್ಲಿ ಮಾಡಿದ್ರಿ. ಸ್ಟಾರ್ಟಿಂಗು ಧೂಳು ಅದು ಇದು ತುಂಬ ಬಂದು ಸೊ ಎಚ್ಚೆತ್ಕೊಂಡು ಜನ, ಯಾಕಂದರೆ ಅಲ್ಲಿ ಇಲ್ಲಿ ನ್ಯೂಸ್ ಚಾನಲ್ಗಳೆಲ್ಲ ಆಲ್ಮೋಸ್ಟಲ್ಲಿ ಕೊಟ್ಟರು. ಈಗ ಒಂದು ಟಾರು ಆಗಿದೆ, ಬಟ್ ಆದ್ರೂ ಕಂಪ್ಲೀಟಾಗಿ ಕ್ಲಿಯರಾಗಿ ಮಾಡಿಲ್ಲ ಅನ್ನೋದೇ ದೊಡ್ಡ ನೋವು. ಆದರೆ ಆ ನೋವು ಯಾರಿಗೂ ಆಗಬಾರ್ದು. ನಗ್ನಗ್ತಾ ಖುಷಿಯಾಗಿ ಓಡಾಡಬೇಕು ಅಂದರೆ ನೀವು ಎಚ್ಚೆತ್ಕೊಂಡು ಏನು ಮಾಡಬೇಕು ಅದನ್ನು ಕ್ಲಿಯರ್ ಕಟ್ಟಾಗಿ ದಯವಿಟ್ಟು ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಮುಂದಕ್ಕೆ ನೋಡಿ, ಒಂದು ಸಲ ಬನ್ನಿ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಸ್ವಲ್ಪ ಓಡಾಡಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡಿಕೊಂಡು ಯಾವ ಬಾರ್ಡ್ರಲ್ಲಿ ಏನು ಸರಿ ಮಾಡಬೇಕು ಅನ್ನೋದು ಕ್ಲಿಯರಾಗಿ ನೀವೇ ನೋಡ್ಕೊಂಡು ಮಾಡಿದ್ರೆ ಎಲ್ಲರೂ ನೆನೆಸ್ಕೊಂತಾರೆ ಈ ಭಾಗದ ಜನ. ಯಾಕಂದರೆ 106 ಜನ ಈ ರೋಡಲ್ಲಿ ವೆಹಿಕಲ್ಸ್ ಅಂತೆ ಕಾರ್ ಅಂತೆ ಬಸ್ ಅಂದರೆ ಕಾಲೇಜ್ಗಳ್ಗೆ ಹೋಗೋದು, ಸ್ಕೂಲ್ಗಳ್ಗೆ ಹೋಗೋದು, ಮತ್ತು ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗೋದಾಗಿರ್ಬೋದು. ಸೊ ಯಾವುದೋ ಒಂದು ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ. ಅದಕ್ಕೆ ಅನುಕೂಲ ಆಗಬೇಕು, ತೊಂದರೆ ಆಗಬಾರ್ದು ಅನ್ನಂಗಿದ್ರೆ ಕ್ಲಿಯರ್ ಕಟ್ಟಾಗಿ ಇವಾಗೆ ಮಾಡಿದ್ದೀರಾ, ಕ್ಲೀನಾಗಿ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.